ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸ್ವಾಮಿ KYS ಮಾತಾಡ್ತಾ ಇರೋವಂಥದ್ದು. ಇವತ್ತು ಸಹ ಒಂದು ಅತ್ಯಂತ ಅದ್ಭುತವಾದಂತಹ ನಿಮಗೆ ಆಶ್ಚರ್ಯ ಮೂಡಿಸುವಂತಹ ಒಂದು ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ. ಆ ವಿಚಾರವನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಜೊತೆಲಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಟಚ್ ಮಾಡಿದರೆ ನನ್ನ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾ, ಆ ಒಂದು ಆಶ್ಚರ್ಯ ಯಾವುದು ಅಂತ ಹೇಳ್ಬಿಡ್ತೀನಿ. ನಮ್ಮ ಅಜ್ಜಂಪುರದ ಪಕ್ಕದಲ್ಲಿರುವಂತಹ ಅತ್ತಿಮೊಗ್ಗೆ ಅನ್ನುವಂಥ ಗ್ರಾಮದಲ್ಲಿ ಜಗದೀಶ್ ಮಲ್ಲಪ್ಪ ಅನ್ನುವಂಥ ಒಬ್ಬರು ವ್ಯಕ್ತಿ ಅಂತ ಮುಂಚೆ ಅವ್ರ ಹತ್ರ ಇದ್ದಂತಹ 1100 ಅಡಿಕೆ ಮರಗಳಲ್ಲಿ ತೆಗಿತಾ ಇದ್ದಂತಹ ಇಳುವರಿ 50 ರಿಂದ 60 ಕ್ವಿಂಟಾಲ್. ಆ ನಂತರದಲ್ಲಿ ಹಸಿ ಅಡಿಕೆ, ಮತ್ತೆ ಅದು 50 ರಿಂದ 60 ಕ್ವಿಂಟಾಲ್ ಹಸಿ ಅಡಿಕೆ ತೆಗಿತಾ ಇದ್ರು. ಆ ನಂತರದಲ್ಲಿ 2018 ನಂತರದಲ್ಲಿ ಅವರ ಮಗ ಇಂಜಿನಿಯರಿಂಗ್ ಮಾಡಿಕೊಂಡು, ಅರುಣ್ ಅಂತೇಳಿ ಇಂಜಿನಿಯರಿಂಗ್ ಮಾಡಿಕೊಂಡು CA ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಆದರೂ ಸಹ ಇಲ್ಲ ಅಪ್ಪಾಜಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹಳ್ಳಿಗೆ ಬಂದು ಅವರು ನನಗೊಂದ್ಸರಿ ಪರಿಚಯ ಆಗ್ತಾರೆ. ಸರ್, ನಮ್ದು ಆಲ್ರೆಡಿ ಈ ಬಾಳೆ ಎಲ್ಲ ಹಾಕಿದ್ವಿ, ಮಳೆ ಜಾಸ್ತಿ ಆಗಿ ಹೋಗ್ತಾ ಇದೆ ಅಂತ ಅಂದಿದ್ರು. ನಾನು ಆಕ್ಟಿವ್ ಝೈಮ್ ಮತ್ತೆ ಆಕ್ಟಿವ್ 80ನ ಒಂದ್ಸರಿ ಬಳಸಿ ಸರ್ ಅಂತ ಹೇಳ್ಕೊಟ್ಟಿದ್ದೆ. ಅವರು ಅದನ್ನು ಬಳಸಿದ್ಮೇಲೆ ಅವರಾಗೆ ಬಂದು ಆ ರಿಸಲ್ಟ್ ನ ಹೇಳಿದ್ರು. ಸರ್, ತುಂಬಾ ಚೆನ್ನಾಗಿ ಬಂದಿತ್ತು, ಕಿತ್ತಾಕ್ಬೇಕಾಗಿದ್ದಂತ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಹಾಗಿದ್ರೆ ನಿಮ್ ತೋಟಕ್ಕೆ ಯಾಕೆ ಬಳಸಬಾರ್ದು ಅಂತ ಕೇಳಿದಾಗ ಅವರು ಒಂದೇ ಸರಿಗೆ ಆಯ್ತು ಅಂತ ಹೇಳಿ ಬಳಸಕ್ ಶುರು ಮಾಡಿದ್ರು. ಅವರು ಬಳಸಿದ ಮೇಲೆ ಅವರ ರಿಸಲ್ಟ್ಸ್ ಇವತ್ತು ರಿಸಲ್ಟ್ ಅವರಿಗೆ 50 ರಿಂದ 60 ಕ್ವಿಂಟಾಲ್ ಬರ್ತಾ ಇದ್ದಂಥದ್ದು 150 ರಿಂದ 170, 180 ತನಕ ರಿಸಲ್ಟ್ ಬರ್ತಿದೆ. ಅದರ ಅನುಭವವನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಇಲ್ಲೇ ಇದ್ದಾರೆ ಮಿಸ್ಟರ್ ಅರುಣ್ ಕುಮಾರ್ ಅಂತ ಹೇಳಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನ್ ಅನ್ನಿಸ್ತಾ ಇದೆ ಸರ್ ನಮ್ಮ ಈ ಒಂದು ಸಂಜೀವಿನಿ ಆದಂತ ಪ್ರಾಡಕ್ಟ್ ಅಥವಾ ಅಮೃತ ಅಂತ ಪ್ರಾಡಕ್ಟ್ ನ ಬಳಸೋದ್ರಿಂದ ಏನ್ ಅನ್ನಿಸ್ತಾ ಇದೆ? ನೀವೇ ನಿಮ್ಮ ಶೇರ್ ಮಾಡ್ಕೊಂಡ್ಬಿಡಿ ಸರ್. ಇದನ್ನ ನಾನು ಅಡಿಕೆ ತೋಟಕ್ಕೆ ಅಂತ ಬಳಸೋಕ್ಕಿಂತ ಮುಂಚೆ ನಮ್ಮ ತೋಟ ನೋಡಕ್ ಬಂದ್ರೆ ಕೆಂಪಾಗಿದೆ, ಯಾಕೋ ಅಂತ ಇಂಟ್ರೆಸ್ಟ್ ಇಲ್ಲ ತೋಟ ಅಂತ ಅನ್ಸೋದು. ಏನ್ ಅಂತ ಜೋಶ್ ಇರ್ತಿರ್ಲಿಲ್ಲ ತೋಟಗಳಿಗೆ ಬರ್ಬೇಕಾರೆ. ನನ್ ತೋಟ ಯಾಕೆ ಹಿಂಗೆ ಅಂತ ಅನ್ಸೋದು ನಿಮ್ ಪ್ರಾಡಕ್ಟ್ ನ ಬಳಸಿದ್ಮೇಲೆ ಫಸ್ಟ್ ಟೈಮ್ ನಾವು ಪ್ರಾಡಕ್ಟ್ ಬಳಸಿ ಫಸ್ಟ್ ಟೈಮ್ಗೆನೆ ಅದು ವಿತಿನ್ 1 ತಿಂಗಳೊಳಗೆ ಏನೋ ಒಂಥರ ಗ್ರೀನರಿ ಕಾಣಕ್ ಸ್ಟಾರ್ಟ್ ಆಯ್ತು ತೋಟ. ಓಕೆ, ಏನೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸಿದ್ಮೇಲೆ ಮತ್ತೆ 3 ಮಂತ್ಸ್ ಬಿಟ್ಟು ಮತ್ತೆ ಅಪ್ಲೈ ಮಾಡಿದೆ ಈ ಸೇಮ್ ಪ್ರಾಡಕ್ಟ್ ಅನ್ನೇ. ಅವತ್ತು 60 ಕ್ವಿಂಟಲ್ ಹಸಿ ಅಡಿಕೆ ಕೊಯ್ತಾ ಇದ್ದಿ ತೋಟ. ಇವತ್ತು ರೆಗ್ಯುಲರ್ ಆಗಿ 170, 180 ಕ್ವಿಂಟಲ್ ಆವರೇಜ್ ಆಗಿ ಕೊಯ್ತಾ ಇದ್ದೀನಿ. ಅವಾಗ ಅಷ್ಟೇ ಫಿಕ್ಸ್ ಆಗ್ಬಿಟ್ಟಿತ್ತು 50 ಕ್ವಿಂಟಲೇ ನಮ್ಮ ತೋಟ ಕಡಿಕೆ ಬರೋದು ಅಂತ ನಾವೇ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು. ಬಟ್ ಇವತ್ತು ಆ ಥರ ಇಲ್ಲ. ಆರಾಮಾಗಿ ನಾನು ಏನಿಲ್ಲ, ಬರೀ ತೋಟಕ್ಕೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಆ ಪ್ರಾಡಕ್ಟ್ ಹಾಕೊಂಡ್ಬಂದ್ರು 160, 170 ಕ್ವಿಂಟಲ್ ಅಡಿಕೆ ಕೊಯ್ತೀನಿ 1000 ಗಿಡಕ್ಕೆ ಅಂತಂದ್ರೆ ನನಗೆ ಅದು ಮೋರ್ ದೆನ್ ಎನಫ್. ಆ ಇಳುವರಿ ಇವತ್ತಿನ ಪ್ರೈಸಿಗೂ ಅಡಿಕೆ ದುಡ್ಡಿಗೂ ಬೇಕಾದಷ್ಟು ಮ್ಯಾಚ್ ಆಗುತ್ತೆ. ಆಮೇಲೆ ಅದಕ್ಕೆ ಕಾಸ್ಟ್ ಎಫೆಕ್ಟಿವ್ ಇದೆ. ನಾವು ಇವತ್ತು ಸೀಮೆ ಗೊಬ್ಬರ ಹಾಕಿ ಅದ್ರಲ್ಲಿ ಏನೋ ಒಂದು ಫಸಲು ತೆಗಿತೀವಿ ಅನ್ನೋದು ಅದು ಬಹಳ ಕಾಸ್ಟ್ ಆಗುತ್ತೆ ಇವತ್ತು. ಅದಕ್ಕಿಂತ ಇದನ್ನ 2 ಸರಿ ಬಳಸಿದ್ರೆ ಅದೇ ಇಳುವರಿ ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂದ್ರೆ ನಾವ್ ಯಾಕೆ ಬಳಸಬಾರ್ದು? ಆಕ್ಟಿವ್ 80, ಆಕ್ಟಿವ್ ಝೈಮ್ ಆಗ್ಲಿ, ಆಕ್ಟಿವ್ ಗೋಲ್ಡ್ ಆಗ್ಲಿ. ಆಮೇಲೆ ತೋಟದಲ್ಲಿ ಯಾವುದೇ ರೋಗ ಇರೋದಿಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ, ಎರೆಹುಳಗಳನ್ನ ಅಭಿವೃದ್ಧಿ ಮಾಡುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಏನ್ ಗೊತ್ತಾ, ನಿಮ್ಮ ಗಿಡದ ಹತ್ರ ಶಿಲೀಂಧ್ರಗಳಂತ ಬೆಳೆಯುತ್ತೆ ಬೇರಲ್ಲಿ. ಆ ಶಿಲೀಂಧ್ರಗಳನ್ನ ಕ್ಲೀನ್ ಮಾಡಿ ಹೊಸ ಬೇರುಗಳನ್ನ ಹುಟ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಆಕ್ಟಿವ್ 80 ಪರ್ಟಿಕ್ಯುಲರ್ ಆಗಿ. ಅದನ್ನ ನಾನು ತುಂಬಾ ಇಚ್ಛೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಬಳಸಿ ನೋಡ್ರಿ ಅದನ್ನ ಆಕ್ಟಿವ್ 80ನ. ನೆಕ್ಸ್ಟ್ ನೀವೇ ಹುಡುಕೊಂಡ್ಬಂದು ಪ್ರಾಡಕ್ಟ್ ಎಲ್ಲಿದೆ ಅಂತ ಹುಡುಕೊಂಡು ಹೋಗಿ ನೆಕ್ಸ್ಟ್ ಗೊಬ್ಬರ ಹಾಕ್ತೀರಾ, ಅದೇನೇ ಬಳಸ್ತೀರಾ. ಬಳಸಿ ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದಂತಹ ನಿಮ್ಮ ರಿಸಲ್ಟ್ ಅನ್ನ ತಿಳಿಸ್ಕೊಟ್ಟಿದ್ದೀರಾ. ರೈತರು ಖಂಡಿತವಾಗ್ಲೂ ನೋಡಿ ಸರ್, ಅಲ್ಲಿ ನೋಡಿ ನಮ್ಮ ತೋಟ ನೋಡಿ. ಅಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ಆ ಇಳುವರಿ ಎಲ್ಲೂ ಬರಲ್ಲ. ಅಲ್ಲಿದೆ, ಅಲ್ಲಿದೆ, ಆ ಮರ ನೋಡಿ ಕಾಣಿಸ್ತಾ ಇಲ್ವಾ? ಕಾಣಿಸಲ್ಲ. ನೋಡಿ, ಈಗಿನಗಿಂತ ಇನ್ನೊಂದು ತಿಂಗಳು ಬಿಟ್ಟು ಬಂದ್ಬಿಟ್ರ ನೀವು, ಸರ್ ಇದಾ ತೋಟನೇನಾ ಹಿಂಗಿತ್ತ ಅಂತೀರಾ. ಓಕೆ, ಖಂಡಿತ. ಯಾಕೆಂದ್ರೆ ಈಗ ಅದೆಲ್ಲ ಇನ್ನು ಸಣ್ಣ ಸಣ್ಣ ಈಚ್ಗಳಾಗಿರೋದ್ರಿಂದ ನಮಗೆ ಸೈಜ್ ಬಂದ್ಮೇಲೆ ಮತ್ತೊಂದ್ಸರಿ ವಿಡಿಯೋನ ನಾವು ಮಾಡಿ ನಾನು ಬಿಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇವತ್ತು ರೈತರು ಬಳಸುವಂತ ಸೀಮೆ ಗೊಬ್ಬರಗಳಿಂದ ಭೂಮಿನ ತುಂಬಾನೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದು ಹೌದು ಸರ್, ಅದು ಪರ್ಟಿಕ್ಯುಲರ್ ಆಗಿ ಹೌದು. ಅದು ಏನಾಗುತ್ತೆ, ಇವತ್ತು ನಾವು 100 ಗ್ರಾಮ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ಆ 100 ಗ್ರಾಮ್ ಮರಕ್ಕೆ ಕೆಲಸ ಮಾಡೋದಿಲ್ಲ. ನಾವು ಅದಕ್ಕೆ 200 ಗ್ರಾಮ್ ಹಾಕ್ಬೇಕು. ಅಟ್ ದಿ ಎಂಡ್ ಏನಾಗುತ್ತೆ, 1 kgಗೂ ಹೋಗುತ್ತೆ, 2 kgಗೂ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಆ ಮರಕ್ಕೆ ಒಂದು ರೋಗ ಬರುತ್ತೆ. ಯಾಕೆಂದ್ರೆ ಅದ್ರಲ್ಲಿ ಸತ್ತೋಗ್ಬಿಟ್ಟಿರುತ್ತೆ ಗಿಡ. ಬೇರು ತಿಂದು ಎರೆಹುಳ ಮೇಲ್ ಬರಕ್ಕಾಗಲ್ಲ, ಏನೋ ಒಂದಾಗಿ ಸತ್ತೋಗುತ್ತೆ. ಗಿಡದಲ್ಲಿ ಶಿಲೀಂಧ್ರಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಹಾಕಿದ್ರೆ ಏನಾಗುತ್ತೆ, ಆ ಬೇರಿನ ಮೇಲೆ ಬೆಳೆದಿರುತ್ತಲ್ಲ ಶಿಲೀಂಧ್ರ, ಅದನ್ನೆಲ್ಲ ನಾವು ನೋಡಿದೀವಿ, ಅದನ್ನ ಕಣ್ಣಾರೆ ನೋಡಿದೀವಿ. ಹಾಕಿದ್ರೆ ಅದೆಲ್ಲ ವಾಶ್ ಆಗಿ ಅದ್ರ ಮೇಲೆ ಹೊಸದು ವೈಟ್ ಕಲರ್ ಬೇರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ಮೇಯ್ನ್ ಬೇಕಾಗುತ್ತೆ. ಯಾಕೆಂದ್ರೆ ಹೊಸ ಬೇರೆ ಬಂದ್ರೆ ಹೊಸದಾಗಿ ಫಲವತ್ತ ಹೇಳ್ಕೊಳತ್ತೆ. ಅದೇ ಶಿಲೀಂಧ್ರ ಬೆಳ್ಕೊಂಡ್ರೆ ಫಲವತ್ತ ಎಲ್ಲಿ ಹೇಳ್ಕೊಳತ್ತೆ.
ಅದು ಇವತ್ತಿನ ಸೈನ್ಸ್ ಅನ್ಕೊಂಡಿದೀನಿ. ಖಂಡಿತವಾಗ್ಲು ರೈತರು ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗಲೇ ಈ ಪ್ರಾಡಕ್ಟ್ ಗಳು ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋದು. ಸುಮ್ನೆ ಈಗ ಏನ್ ಮಾಡ್ತಾರೆ, ನಾನು ಅದು ಹಾಕ್ದೆ ಇದು ಹಾಕ್ದೆ ಅಂತಾರೆ, ಆದ್ರೆ ಅಬ್ಸರ್ವೇಷನ್ ಇಲ್ದಲೆ ನನ್ನ ಗಿಡದಲ್ಲಿ ಅಥವಾ ನನ್ನ ಮರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋ ಅಂತ ಅಬ್ಸರ್ವೇಷನ್ ನಮಗೆ ಶುರುವಾಯ್ತು ಅಂದ್ರೆ 100% ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಜೊತೆಲಿ ರೈತರು ಖಂಡಿತವಾಗ್ಲೂ ಬಳಸಿ ಇದನ್ನ. ಯಾವ್ದೋ ಸೀಮೆ ಗೊಬ್ಬರನ ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡ್ಬರೋದ್ರ ಬದಲು ಒಂದೊಂದ್ ಚೀಲಕ್ಕೆ 1,000, 1,500 ಇದೆ ಸರ್. 1,500 ಇರುವಂತ ಚೀಲ ತಗೊಂಬಂದ್ ಹಾಕಿ ನಾವು ಮತ್ತೆ ನನ್ನ ಭೂಮಿನ ಬರ್ಡ್ ಮಾಡ್ಕೊಳ್ತೀವಿ ಅನ್ನೋ ಜಾಗಕ್ಕೆ ಯಾಕೆ 600 ರೂಪಾಯಿ 700 ರೂಪಾಯಿ ಕೊಟ್ಟು ನಾನು ಬಳಸಬಾರ್ದು ಅನ್ನೋಂಥದ್ದು ರೈತರಿಗೆ ಅರ್ಥ ಮಾಡಿಸ್ಬೇಕು. ಖಂಡಿತವಾಗ್ಲೂ ಸರ್, ನೀವು ಸಹ ನಿಮ್ಮ ಊರಿನಲ್ಲಿ ಪರ್ಟಿಕ್ಯುಲರ್ ಥಿಂಗ್ ಏನ್ ಗೊತ್ತಾ, ಇದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲ, ಇದು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡುತ್ತೆ ಇರುತ್ತೆ. ಇದ್ರ ಕೆಲಸ ಒಂದೇ ವರ್ಷಕ್ಕೆ 3 ತಿಂಗಳಿಗೆ ಮುಗಿಯೋದಲ್ಲ. ಬಟ್ ನಾವ್ ಇವತ್ತೇನ್ ಅಂಗಡಿಯಲ್ಲಿ ಗೊಬ್ಬರ ತಗೊಂಡ್ಬರ್ತೀವಿ 1,500 ಕೊಟ್ಟು, ಅದು ಹಾಕಿದ್ದ 1 ತಿಂಗಳು ಅಷ್ಟೇ. 1 ತಿಂಗಳೊಳಗೆ ಅದ್ರದ್ದು ಮುಗಿದೋಯ್ತು ಕೆಲಸ. ಅಷ್ಟೊಳಗೆ ಗಿಡಕ್ಕೆ ಏನೋ ಒಂಚೂರು ಕೆಲಸ ಮಾಡುತ್ತೆ, ಅಲ್ಲಿಗೆ ಅದು ಮತ್ತೆ ಇರೋದಿಲ್ಲ. ಇದೇನಿದೆ ಗೊತ್ತಾ, ಇದು 6 ಮಂತ್ಸ್ ಆದ್ರೂ ಇದು ಕೆಲಸ ನಡೆಸ್ತಾನೆ ಇರುತ್ತೆ. ಇದೇನ್ ಮಾಡ್ಬೇಕು ಅದು ಕೆಲಸ ಮಾಡುತ್ತೆ, ಬಟ್ ಅದು ಆಗಲ್ಲ. ಹಂಗಾಗಿ ಇದನ್ನ ಪ್ರಿಫರ್ ಮಾಡ್ಬೋದು. ಕೆಲಸ ಒಂದ್ಸರಿನಾದ್ರು ಟ್ರೈ ಮಾಡಿ, ನೆಕ್ಸ್ಟ್ ನೀವೇ ಹುಡುಕೊಂಡು ಹೋಗಿ ತಗೊಂಬಂದು ಹಾಕ್ತೀರಾ, ತೋಟದ ರಿಸಲ್ಟ್ ನೋಡಿ. ಖಂಡಿತವಾಗ್ಲೂ ಈ ಆಕ್ಟಿವ್ 80 ಅನ್ನುವಂಥದ್ದು ವೆಟ್ಟರ್ ಆಗಿ ಸ್ಪ್ರೆಡರ್ ಆಕ್ಟಿವೇಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನೀರನ್ನ ಆಳವಾಗಿ ಭೂಮಿಯ ಕಳಿಸುವಂತ ಕೆಲಸ ಮಾಡುತ್ತೆ, ಜೊತೆಯಲ್ಲಿ ಅಗಲವಾಗಿ ನೆನೆಸುವಂತ ಕೆಲಸ ಮಾಡುತ್ತೆ. ತುಂಬಾ ಕಡಿಮೆ ನೀರಿದ್ರು ಸಾಕಾಗುತ್ತೆ ಸರ್. ತುಂಬಾ ಕಡಿಮೆ ನೀರಲ್ಲಿ ನಾವು ಬೆಳಿತಾ ಹೋಗ್ಬೋದು. ತುಂಬಾ ಜನ ರೈತರು 15 ದಿವಸಕ್ಕೊಂದ್ಸರಿ ನೀರ್ ಬಿಡ್ಲೇಬೇಕು ಭೂಮಿ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಆಕ್ಟಿವೇಟಿ ಬಳಸೋದ್ರಿಂದ 15 ದಿವಸಕ್ಕೆ ಬಿಡ್ಬೇಕಾಗಿರುವಂತ ನೀರನ್ನ ಖಂಡಿತವಾಗ್ಲೂ 25 ಒಂದ್ಸರಿ ಬಿಡ್ಬೋದು ಸರ್. ತಿಂಗಳಿಗೆ ಒಂದ್ಸರಿ ಅಡಿಕೆ ಗಿಡಕ್ಕೆ ನೀರ್ ಕೊಟ್ಟರು ನೋಡ್ದೆ ನಾನು. ನಮ್ಮಲ್ಲಿ ನೀರಿದೆ, ಅತಿಯಾದ ನೀರಿದೆ ಅಂತ ನೀರ್ ಬಿಟ್ರು ಅಡಿಕೆ ತೋಟ ಚೆನ್ನಾಗಿರಲ್ಲ. ನಾವು ಎಷ್ಟು ಕಡಿಮೆ ನೀರಲ್ಲಿ ತೋಟ ಮೇಂಟೈನ್ ಮಾಡ್ತೀವಿ ಅಷ್ಟರಲ್ಲೇ ತೋಟ ಸೂಪರ್ ಆಗಿ ಬರುತ್ತೆ. ಸೊ ನಾವು ಡೀಪ್ ಆಗಿ ನೀರು ಕುಡಿಸೋದನ್ನ ಕಲಿಸ್ಬೇಕು. ನಾವು ಬಿಡ್ತೀವಿ ಮೇಲ್ಗಡೆನೆ ಓಡೋಗುತ್ತೆ ನೀರು, ಕುಡಿಯಕ್ಕೆ ಶಕ್ತಿ ಇರೋದಿಲ್ಲ. ಇದನ್ನ ಹಾಕಿ ನೋಡ್ರಿ, ಅದನ್ನೇ ಡೀಪ್ ನೀರು ಕುಡಿಯೋದು. ಖಂಡಿತವಾಗ್ಲೂ ಆಕ್ಟಿವ್ 80 ಅನ್ನುವಂಥದ್ದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ಒಂದ್ಸರಿ ಬಳಸಿ ಇದರ ರಿಸಲ್ಟ್ ನ ಹೇಳಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.